ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ಸಹ ನಾವು ಸೋಲನ್ನ ಜಯವನ್ನಾಗಿ ಮಾರ್ಪಡಿಸುವಂತ ದೇವರು, ಈ ವಿಷಯದ ಕುರಿತು ನಾವು ಹೆಚ್ಚಿನದಾಗಿ ಕಲಿಯೋದಕ್ಕೆ ಹೋಗ್ತೇವೆ. ಕರ್ತನು ಖಂಡಿತವಾಗಿ ನಿಮ್ಮನ್ನ ಆಶೀರ್ವಾದ ಮಾಡೋರಾಗಿದ್ದಾರೆ. ಈ ಸಂದೇಶವನ್ನ ನೋಡಿ ನಂಬ್ರಿ, ಆಶೀರ್ವಾದವನ್ನು. ಜ್ಞಾಪಕ ಬರುತ್ತೆ ಮೀನು ಅಲ್ವಾ? ಸರಿ, ಇವನ ಬಗ್ಗೆ ನೋಡೋಣ. ಯೋನ 1:1-4 ಓದೋಣ. ಯೋನ 1:1-4. ಓದಪ್ಪ, ಸ್ಟಾರ್ಟ್ ಮಾಡಿ. ಯೆಹೋವನು ಅಮೈತ್ತಯ್ಯ ಮಗನಾದ ಯೋನನಿಗೆ, ನೀನೆದ್ದು ಆ ದೊಡ್ಡ ಪಟ್ಟಣವನ್ನು ನಿನ್ನವಿಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು. ಅದರ ನಿವಾಸಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದನು. ಆದರೆ ಯೋನನು ಯೆಹೋವನ ಸನ್ನಿಧಿಗೆ ತಪ್ಪಿಸಿಕೊಳ್ಳುವ ಹಾಗೆ ತರ್ಸೇಸಿಗೆ ಹೊರಡಬೇಕೆಂದು ಹೊರಟು ಎಪ್ಪಿಗೆ ಹಿಡಿದು ಅಲ್ಲಿ ತರ್ಸೇಸಿಗೆ ತೆರಳುವ ಹಡಗನ್ನು ಕಂಡು ಬಾಡಿಗೆ ಕೊಟ್ಟು ಯೆಹೋವನ ಸನ್ನಿಧಿಯಿಂದ ತರ್ಸೇಸಿಗೆ ಪ್ರಯಾಣ ಮಾಡಬೇಕೆಂದು ಹಡಗಿನವರೊಡನೆ ಅದನ್ನು ಹತ್ತಿದನು. ಬಳಿಕ ಯೆಹೋವನು ಬಿರುಗಾಳಿಯನ್ನು ಸಮುದ್ರದ ಮೇಲೆ ಬಲವಾಗಿ ಬೀಸಲು ಸಮುದ್ರದಲ್ಲಿ ದೊಡ್ಡ ತುಫಾನ್ ಎದ್ದು ಹಡಗು ಒಡೆದು ಹೋಗುವ ಹಾಯಿತು. ಸರಿ, ಯೋನ ಒಂದು ಮಿಸ್ಟೇಕ್ ಮಾಡ್ದ. ದೇವರು ಹೇಳಿದ್ರು ಈ ಕಡೆ ಹೋಗುವಂತ ಅವನ ಆ ಕಡೆ ಹೋದ. ದೇವ್ರ ಚಿತ್ತಕ್ಕೆ ವಿರುದ್ಧವಾಗಿ ಅವನು ನಡೆದ. ದೇವರು ಅವನಿಗೆ ಹೇಳಿದ್ರು ಹೋಗಿ ಸುವಾರ್ತೆ ಸಾರು ಅಂತ. ಅವನು ಹೋಗಿ ಏನು ಮಾಡ್ದ? ಅವನು ಆ್ಯಕ್ಚುಲಿ ಆ ನಿನವೆ ಪಟ್ಟಣದವರು ಈ ಇಸ್ರಾಯೇಲರಿಗೆ ತೊಂದರೆ ಕೊಡ್ತಾ ಇದ್ರು. ಆದ್ದರಿಂದ ಆ ನಿನವೆ ಪಟ್ಟಣದವರು ಸಾಯಿಲಿ ಅಂತ ಅವನೇನು ಮಾಡ್ದ? ಡಿಫ್ರೆಂಟ್ ಡೈರೆಕ್ಷನ್ ಹುಡುಕಿದ ಮೇಲೆ ಏನಾಯಿತು? ಅವನಿಂದ ಹಡಗಿನಲ್ಲಿ ಇರೋರಿಗೆಲ್ರಿಗೂ ಕಷ್ಟ ಬಂತು. ಕೆಲವು ಸಲ ನಮ್ಮಿಂದ ಲೋಕದವರಿಗೆ ಕಷ್ಟ ಬರುತ್ತೆ. ಕ್ರೈಸ್ತರು ಕರೆಕ್ಟಾಗಿರ್ಬೇಕು, ದೇವರ ಮಕ್ಕಳು ಕರೆಕ್ಟಾಗಿದ್ದರೆ ಲೋಕದವರ ಕಷ್ಟವನ್ನು ನಾನು ನೀನು ಪರಿಹಾರ ಮಾಡ್ಬೋದು. ಸರಿ, ಇವನಿಂದ ಭಾಳ ಕಷ್ಟ ಬಂದ್ಬಿಡ್ತು. ಬೇರೆಯವರಿಗೆಲ್ಲ ಕಷ್ಟ ಬಂದು ಹಡಗು ಒಡೆದು ಹೋಗುವಂತಾಯಿತು. ಮಾತ್ರವಲ್ಲದೆ ಅದರಲ್ಲಿರುವಂಥ ವಸ್ತುಗಳನ್ನೆಲ್ಲ ಎತ್ತು ಬಿಸಾಕ್ಬಿಟ್ರು. ಕಡೆಗೆ ಇವನೇನಾದ ಗೊತ್ತಾ? ಸಮುದ್ರಕ್ಕೆ ಎಸೆಯಲ್ಪಟ್ಟ. ಕಡೆಗೆ 3 ದಿನ ಹಗಲು ರಾತ್ರಿ ಮೀನಿನ ಹೊಟ್ಟೆ ಒಳಗಡೆ ಏನಾಗಿದ್ದಾನೆ? ಮಲಗಿದಾನ. ಮೀನು ಹೊಟ್ಟೆ ತಿಂದಿದ್ದೀರಾ? ಆದರೆ ಮೀನು ಹೊಟ್ಟೆ ಒಳಗೆ ಎಷ್ಟೋ ಜನ ಇಲ್ಲ. ಮೀನು ಹೊಟ್ಟೆ ಒಳಗಿದ್ದು ನೋಡಿ. ಸಾಧಾರಣವಾಗಿ ನಮಗೆ ಇರೋ ಹಾಸಿಗೆಯಲ್ಲಿ ನ್ಯಾಯವಾಗಿ ಮಲ್ಕೊಳಕ್ಕಾಗಲ್ಲ ಎಷ್ಟೋ ಜನಕ್ಕೆ, ಅಲ್ವಾ? ಎಷ್ಟೋ ಜನಕ್ಕೆ ನ್ಯಾಯವಾಗಿ ನಿದ್ದೆ ಬರಲ್ಲ. ಈ ವರ್ಷ ನಿದ್ದೆ ಬರದೇ ಇರುವಂಥ ರಾತ್ರಿಗಳು ಎಷ್ಟು ನಿನ್ನ ಜೀವನದಲ್ಲಿ? ಹ್ಯಾವ್ ಯು ಬೀನ್ ಇನ್ ದ್ಯಾಟ್ ಪ್ಲೇಸ್? ಈ ವರ್ಷ ಆ ಪ್ಲೇಸಲ್ಲಿ ಇದೆಯಾ ನೀನು? ನಿದ್ದೆನೇ ಬಂದಿಲ್ಲ ಸರ್, ನಿದ್ದೆನೇ ಬರ್ತಾ ಇಲ್ಲ ಸರ್, ನನಗೆ ನಿದ್ದೆನೇ ಬರ್ತಾ ಇಲ್ಲ. ಯಾರು ಆ ರೀತಿ ಇದ್ದೀರಾ ಪ್ರಿಯರೇ? ಇಲ್ಲಿ ಯೋನ ಆ ರೀತಿ ಇದ್ದ. 3 ದಿನ ಹಗಲು ರಾತ್ರಿ ನಮಗಿರೋ ನಿಂತಿರೋ ಬೆಡ್ ಮೇಲೇ ನ್ಯಾಯವಾಗಿ ಮಲ್ಗಕ್ಕೆ ನಮಗೆ ಆಗ್ತಾ ಇಲ್ಲ. ಆದರೆ ಈ ಮೀನು ಒಂದು ಕಡೆ ನಿಲ್ಲಲ್ಲ. ಇಟ್ ಈಸ್ ನಾಟ್ ಸ್ಟೇಬಲ್. ರಾತ್ರಿ ಹಗಲು ಹಿಂಗೆ ಒದ್ದಾಡ್ತಾ ಇದೆ. ಯೋಚನೆ ಮಾಡಿ ನೋಡಿ ಅವನು ಅವನ ಜೀವನ ಆಗಿರೋ. ಈ ರೋಲರ್ ಕೋಸ್ಟರ್ ಗೊತ್ತಲ್ಲ, ವಂಡರ್ಲಾದಲ್ಲಿ ಹೋಗಿ ನೋಡಿದರೆ ಯಾರಾದರೂ? ಇರೋದೆಲ್ಲ ವಾಂತಿ ಆಗಿಬಿಡ್ತದೆ ಅಲ್ವಾ? ನಾನು ಒಂದೇ ಸಲ ಹೋಗಿದ್ದು, ಆಮೇಲೆ ಹೋಗೋದೇ ಇಲ್ಲ ಬಿಡಿ. ಅದರೊಳಗಡೆ ನೋಡ್ತೀನಿ ಅಷ್ಟೇ. ಅದನ್ನು ಅಯ್ಯೋ ಲೈಫಲ್ಲಿ ಹೋಗಲ್ಲ, ನಾನು ನೋಡ್ತೀನಿ ಅಷ್ಟೇ ಬೇಕಾದ್ರೆ. ರೈಟಾ? ಅದೇ ಒಂದು ನನಗೆ ಅವತ್ತು ಈ ಯೋನನ ಬಗ್ಗೆ ಯೋಚನೆ ಬಂದ್ಬಿಡ್ತು. ಯೋನ ಹೆಂಗಿದ್ದಿರ್ಬೋದು ಯೋಚನೆ ಮಾಡಿ. ಆ ಮೀನಿನ ಹೊಟ್ಟೆಯಲ್ಲಿ ಅದು ಹೋಗ್ತಾನೆ ಇದೆ. ಹಿಸ್ ಲೈಫ್ ವಾಸ್ ದಟ್. ಈ ವರ್ಷ ಎಷ್ಟೋ ಜನ ಬೆಡ್ ಮೇಲೆ ಆ ರೀತಿ ಹೊರಳಾಡಿದ್ದೀರಾ. ಎಷ್ಟೋ ಜನ ನಿದ್ದೆ ಬರ್ದೇನೆ ಆ ರೀತಿ ನೀವು ಗೋಳಾಡಿದ್ದೀರಾ. ಬಿಕಾಸ್ ಹಿ ವಾಸ್ ಅಟ್ಟರ್ ಫೇಲ್ಯೂರ್. ಹಿ ಡಿಡ್ಂಟ್ ಒಬೇ ಗಾಡ್. ಆ ರೀತಿಯ ಒಂದು ಸಿಚುಯೇಷನ್ ನಿನ್ನ ಜೀವನದಲ್ಲಿ ಬಂದಿದೆಯಾ ಪ್ರಿಯರೇ? ಬಂದಿರಬಹುದು. 2025 ಆ ರೀತಿನೇ ಇರಬಹುದು. ಬಟ್ ಡೋಂಟ್ ವರಿ, ಇವನು ಒಬ್ಬ ಹೀರೋ ಆಗ್ತಾನೆ. ಹೆಂಗೆ ಗೊತ್ತಾ? ಯೋನ 2:8-10 ಲಾಸ್ಟ್ ವಚನ. ಯೋನ 2:8-10 ಓದೋಣ. ಯೋನ 2:8-10.
ಸುಳ್ಳು ವಿಗ್ರಹಗಳನ್ನು ಅವಲಂಬಿಸಿದವರು ತಮ್ಮ ಕರುಣಾನಿಧಿಯನ್ನು ತೋರಿಬಿಡುವರು. ನಾನಾದರೂ ಸ್ತೋತ್ರ ಧ್ವನಿಯಿಂದ ನಿನಗೆ ಯಜ್ಞವನ್ನು ಅರ್ಪಿಸುವೆನು, ಮಾಡಿಕೊಂಡ ಆರೈಕೆಯನ್ನು ಸಲ್ಲಿಸುವೆನು. ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು. ಯೆಹೋವನು ಮೀನಿಗೆ ಅಪ್ಪಣೆ ಮಾಡಲು ಅದು ಯೋನನನ್ನು ವನನೆಲದಲ್ಲಿ ಕಾರಿಬಿಟ್ಟಿತು. ಆಲ್ ಯು ಡೂ ದಿಸ್, ನೀವಿದು ಮಾಡ್ರಿ. ಸ್ತೋತ್ರ ಧ್ವನಿಯಿಂದ ಯಜ್ಞವನ್ನು ಅರ್ಪಿಸ್ರಿ. ದೇವರೊಂದಿಗೆ ನೀನು ಮಾಡಿಕೊಂಡಂಥ ಹರಕೆಯನ್ನು ಸಲ್ಲಿಸು. ಅದರರ್ಥ ದೇವರೊಂದಿಗೆ ನೀನೇನು ತೀರ್ಮಾನ ಮಾಡಿದ್ಯೋ, ಇಷ್ಟು ಬೈಬಲ್ ಓದ್ತೀನಿ, ಇಷ್ಟು ಪ್ರಾರ್ಥನೆ ಮಾಡ್ತೀನಿ, ಇಷ್ಟು ಆರಾಧನೆ ಮಾಡ್ತೀನಿ, ಇಷ್ಟು ದೇವರೇ ನೀನು ಸ್ತುತಿಸ್ತೀನಿ, ಇಷ್ಟು ಟೈಮ್ ಕೊಡ್ತೀನಿ, ಇಷ್ಟು ಟೈಮ್ ನಾನು ಮೊಬೈಲ್ನ ಆ ಕಡೆ ಇಡ್ತೀನಿ, ಇಷ್ಟು ಟೈಮು ದೇವರೇ ನಿನ್ನೊಂದಿಗೆ ಸ್ಪೆಂಡ್ ಮಾಡ್ತೀನಿ ಅಂತ ಒಂದು ತೀರ್ಮಾನ ಮಾಡು. ವಾಟ್ ಯು ಹ್ಯಾವ್ ಡಿಸೈಡೆಡ್ ಯು ಡೂ ಇಟ್. ಮತ್ತೆ ಇನ್ನೊಂದು ಮಾತು ಹೇಳು, ಸ್ವಾಮಿ ನನ್ನ ಫೇಲ್ಯೂರ್ ನಾನು ನೆನಪನಲ್ಲಿ ಇಟ್ಕೊಂಡಿದ್ರೆ ಏನಾಗಲ್ಲ, ನಿನ್ನಿಂದ ಆಗುತ್ತೆ ಅಂತ ಹೇಳಿ ದೇವರಿಗೆ. ಯೋನ ಏನು ಹೇಳ್ದ ಗೊತ್ತಾ? ರೈಟೇ, ನಾನು ಮಿಸ್ಟೇಕೇ ಮಾಡಿಬಿಟ್ಟೆ. ಆದರೆ ಅವನು ಮೀನಿನ ಹೊಟ್ಟೆ ಒಳಗೆ ಇದ್ಕೊಂಡು ಅದ್ರೊಳಗೆ ಇದ್ಕೊಂಡು ಹೆಂಗೆ ಪ್ರಾರ್ಥನೆ ಮಾಡೋಕ್ಕೆ ಸಾಧ್ಯ? ಯೋಚನೆ ಮಾಡಿ. ನಾವು ಮೀನು ತಿಂತ ಪ್ರಾರ್ಥನೆ ಮಾಡೋಕ್ಕೆ ಕಷ್ಟ ಅಲ್ವಾ? ಸೀಗಡಿ ಮೀನು, ವಂಜ್ರ ಮೀನು, ಆ ಮೀನು, ಈ ಮೀನು ಮುಂದೆ ಬಂದುಬಿಟ್ರೆ ಪ್ರಾರ್ಥನೆ ಸಣ್ಣದಾಗಿ ಹೋಗುತ್ತೆ ಅಲ್ವಾ? ಪ್ರಾರ್ಥನೆ, ದೊಡ್ಡ ಪ್ರಾರ್ಥನೆ ಏನಾಗುತ್ತೆ? ತುಂಬ ಸಣ್ಣದಾಗುತ್ತೆ. ಇಷ್ಟೊಂದು ಪ್ರಾರ್ಥನೆ ಮಾಡ್ತಾವನೆ, ಏನಿಗೆ ಬೇಗ ಮುಗಿಸು, ಚಿಕ್ಕ ಪ್ರಾರ್ಥನೆ ಮಾಡು ಅಂತಂತೀವಿ. ಕೆಲವು ಪ್ರಾರ್ಥನೆ ಮಾಡಲ್ಲ, ಹಂಗೆ ಊಟ ತಿಂದ್ಬಿಡ್ತಾರೆ, ಬಿಡಿ, ಬೇರೆ ವಿಷಯ. ಆದರೆ ಚೆನ್ನಾಗಿರೋ ಮೀನೇ, ಫ್ರೈ ಫಿಶ್ಶೇ, ಒಳ್ಳೆ ಮೀನು ಇಟ್ಕೊಂಡೆ ಎಷ್ಟೋ ಜನ ಪ್ರಾರ್ಥನೆ ಮಾಡೋಕ್ಕಾಗದೇ ಇರೋರು, ಇವನು ಮೀನಿನ ಹೊಟ್ಟೆ ಒಳಗೆ ರಾತ್ರಿ ಆಗಲು ಒದ್ದಾಡ್ತಾ ಇದ್ದಾನೆ. ಆವಾಗ ಇವನು ಒಂದು ಮಾತು ಹೇಳ್ಬಿಟ್ಟ ನೋಡಿ, ದ್ಯಾಟ್ ಟಚ್ಡ್ ಗಾಡ್ಸ್ ಹಾರ್ಟ್. ಗಾಡ್ ಲೈಕ್ಡ್ ಇಟ್. ದೇವ್ರಿಗೆ ಇಷ್ಟಪಟ್ಬಿಟ್ರಮ್ಮ. ಏನು ಗೊತ್ತಾ ಅದು? ರಕ್ಷಣೆ ಕರ್ತನಿಂದಲೇ ಅಂತ. ನಿನವೆ ಬಗ್ಗೆ ಹೇಳಿಲ್ಲ ಅವನು, ಈ ಕಡೆ ಯಾವುದು ಹೇಳ, ಅವನ ಮಿಸ್ಟೇಕು ಹೇಳಿಲ್ಲ ದೇವರು, ಅವನ ಮಿಸ್ಟೇಕು ಹೇಳಿಲ್ಲ. ನೀ ಮಾಡಿದ ಮಿಸ್ಟೇಕ್ ದೇವರು ಹೇಳಲ್ಲ. ಬಟ್ ನೀನು ಒಂದು ಮಾತು ದೇವರ ಹೃದಯನ ಟಚ್ ಮಾಡಬೇಕು. ಅದು ಯಾವುದು ಗೊತ್ತಾ? ದೇವರೇ, ಇನ್ನು ನನ್ನ ಕೈನಲ್ಲಿ ಏನಾಗಲ್ಲ, ರಕ್ಷಣೆ ನಿನ್ನಿಂದಾನೆ. ಯು ಟೆಲ್ ದಟ್ ಟು ಗಾಡ್. ಟೆಲ್ ದಟ್ ಟು ಗಾಡ್. ದೇವ್ರಿಗೆ ಹೇಳಿ, ಅಮ್ಮ ಇವತ್ತು ನನ್ನ ಮೆಸೇಜಲ್ಲಿ ಲಾಸ್ಟ್ ಪಾಯಿಂಟ್ ಇದು, ನಿಮ್ಮ ಬಾಯಲ್ಲಿ ಇದಿರಲಿ ಪ್ರಿಯರೇ. ಸ್ಯಾಲ್ವೇಷನ್ ಈಸ್ ಆಫ್ ಗಾಡ್. ರಕ್ಷಣೆ ಕರ್ತನಿಂದಲೇ ಅಂತನ್ನು ನೀನು ನೋಡು. ಈ ವಾರ ಎಲ್ಲ ಹೇಳ್ಕೊಂಡು ಹೋಗು, ಈ ವರ್ಷ ಎಲ್ಲ ಹೇಳ್ಕೊಂಡು ಹೋಗು. ಈ ಯೋನ ಹೆಂಗ್ ಹೀರೋ ಆದ ಗೊತ್ತಾ? ಎಷ್ಟೋ ಜನರು ಹಳೆ ಉಡಂಬಡಿಕೆಯಲ್ಲಿದ್ದಾರೆ ಹೀರೋಗಳು. ಅವ್ರ ಮಾತೆಲ್ಲ ಏಸಪ್ಪ ಹೇಳಿಲ್ಲ, ಅವರ ಒಂದು ಹೆಸರು ಏಸಪ್ಪ ಹೇಳಿಲ್ಲ. ಅವ್ರ ಶಿಲುಬೆ, ಅವ್ರ ಸಮಾಧಿಲಿ ಇಡಲ್ಪಡೋದು, ಅವ್ರ ಪುನರ್ತಾನದ ಬಗ್ಗೆ ಈ ಯೋನನ ಬಗ್ಗೆ ಹೇಳಿದ್ರು ಏಸಪ್ಪ. ಯೋನ ಯಾವ ರೀತಿ 3 ದಿನ ಹಗಲು ರಾತ್ರಿ ಮೀನಿನ ಹೊಟ್ಟೆ ಒಳಗಿದ್ದನೋ ಅದೇ ತರ ಗುರುತು ಮನುಷ್ಯ ಕುಮಾರನಿಗಿರ್ತದೆ. 3 ದಿನ ಹಗಲು ರಾತ್ರಿ ಸಮಾಧಿಲಿ ಇಡಲ್ಪಡಬೇಕು ಅಂತ ಏಸಪ್ಪ ಹೇಳಿದ್ರು. ನಿನ್ನ ಹೆಸರು ಅವ್ರು ಹೇಳ್ತಾರೆ. ಪ್ರೊವೈಡೆಡ್. ಇವತ್ತು ನೀನೇನು ಹೇಳ್ತೀಯ? ಇಲ್ಲ ನಿನ್ನ ಫೇಲ್ಯೂರ್ ಬಗ್ಗೆನೇ ಮಾತಾಡ್ಕೊಂಡಿರ್ತೀಯ? ಮಾತಾಡು. ಯು ವಿಲ್ ಬಿ ದೇರ್ ಓನ್ಲಿ. 2025 ಹೆಂಗಿದ್ದೋ ಹಂಗೆ ಇರ್ತೀಯ. ಬಟ್ ನೋ, ಯು ವಿಲ್ ಬಿಕಮ್ ಹೀರೋ. ಅದು ಮೆಸೇಜ್. ದೇವ್ರು ಇವತ್ತು ನಿಂಗೆ ಹೇಳ್ತಾ ಇದ್ದಾರಮ್ಮ, ಯು ವಿಲ್ ಬಿಕಮ್ ಹೀರೋ. ನೀನು ಹೀರೋ ಆಗಿರ್ತೀಯ. ಯಾವಾಗ ಗೊತ್ತಾ? ರಕ್ಷಣೆ ಯೇಸುವಿನಿಂದಲೇ. ಎಸ್, ಡೋಂಟ್ ವರಿ ಪ್ರಿಯ ದೇವರ ಮಗನೇ, ದೇವರ ಮಗಳೇ. ಐ ಪ್ರೈಡ್ ಮಚ್ ಫಾರ್ ದಿಸ್ ಮೆಸೇಜ್. ಮೇ ಬಿ ಯಾರಿಗೂ ಈ ಮೆಸೇಜ್ ತಟ್ಟೆ ಹೋದರೆ, ದೇರ್ ಇಸ್ ಒನ್ ಪರ್ಸನ್, ದೇರ್ ಇಸ್ ಒನ್ ಸಿಸ್ಟರ್, ಒನ್ ಬ್ರದರ್ God is touching. If not, he said, it has not touched anybody. It has touched me. ನಾನು ಯಾವುದೋ ಒಂದು ಭಯಂಕರವಾದ ಕಷ್ಟದಲ್ಲಿ ಇದ್ದೆ. ಆ್ಯಂಡ್ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಇಟ್ಸ್ ಈವನ್ ಅನ್ಬಿಲೀವಬಲ್. ಬಟ್ ನಾನು ಈ ಮಾತು ಹೇಳಿದೆ, ದೇವರು ನನ್ನ ಬಿಡುಗಡೆ ಮಾಡಿದ್ರು. ಅದೇ ಥರ ಪ್ರಿಯ ದೇವರ ಮಕ್ಕಳೇ, ನಿಮ್ಮನ್ನು ಸಹ ದೇವರು ಬಿಡುಗಡೆ ಮಾಡ್ತಾರೆ. ಯು ಕ್ಯಾನ್ ಬಿಕಮ್ ಹೀರೋ. ಯಾವ ಪ್ಲೇಸಲ್ಲಿ, ಯಾವ ವಿಷಯದಲ್ಲಿ ನೀ ಸೋತಿದೆಯೋ, ಯು ವಿಲ್ ಬಿಕಮ್ ಹೀರೋ. ಡೋಂಟ್ ಟಾಕ್ ಅಬೌಟ್ ಯುವರ್ ಫೇಲ್ಯೂರ್. ನಿಮ್ಮ ಫೇಲ್ಯೂರ್ ಬಗ್ಗೆ ಮಾತಾಡಬೇಡಿ. ಜನ ಮಾತಾಡ್ಬೋದು, ನೀನು ಮಾತಾಡಬೇಡ. ನಿನ್ನ ಬಾಯಲ್ಲಿ ರಕ್ಷಣೆ ಕರ್ತನಿಂದ. ಕಥೆಯೆಲ್ಲ ಬದಲಾಯಿಸುವೆ, ಕಥೆಯೆಲ್ಲ ಮುಗಿಸುವೆ ಅಲ್ಲ, ಕಥೆಯೆಲ್ಲ ಬದಲಾಯಿಸುವೆ. ಇದೊಂದನ್ನು ಹಾಡು ಆಡ್ಬಿಡೋಣ, ಜಸ್ಟ್ ಒಂದು ಚರಣ ಆಡೋಣ. ಕಥೆಯೆಲ್ಲ ಬದಲಾಯಿಸ್ತಾರೆ ಏಸಪ್ಪ.
ಬದಲಾಯಿಸ್ತಾರಮ್ಮ? ಈ ಕ್ಯಾನ್, ಅವ್ರು ಬದಲಾಯಿಸ್ತಾರೆ. ಎಲ್ಲರೂ ಇದನ್ನು ನಂಬಿಕೆಯಿಂದ ಹಾಡಿ. ನಂಬಿಕೆಯಿಂದ ಹಾಡಿ ಅಮ್ಮ. ನೀವು, ನನಗೆ ಗೊತ್ತಿಲ್ಲ ನೀನು ಯಾವ ಹಳ್ಳದಲ್ಲಿ ಇದೆಯೋ, ಯಾವ ಕಷ್ಟದಲ್ಲಿ ಇದೆಯೋ 2025ನಲ್ಲಿ, ಅದು ಮತ್ತೊಬ್ಬರ ಮಿಸ್ಟೇಕೋ ನಿನ್ನ ಮಿಸ್ಟೇಕನೋ, ಭಯ ಪಡಬೇಡ. ಆ ಮಿಸ್ಟೇಕ್ ಬಗ್ಗೆ ಯೋಚನೆ ಮಾಡಬೇಡ. ರಕ್ಷಣೆ ಕರ್ತನೆ. ಏನಾದರೂ ನೀನೆ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀನೆ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಕರಗಳೆತ್ತಿ, ಎಲ್ಲ ಕರಗಳೆತ್ತಿ. ಯೇಸುವೇ ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ನಾವು ಯೇಸುವೆ ಎಂಬುದಾಗ ಆತನಿಗೆ ಹೇಳಿದ್ದೀವಿ. ಇನ್ಯಾವುದೂ ನಿನ್ನ ಬಾಯಲ್ಲಿ ಇಲ್ಲದೆ ಇರಲಿ. ನಿಮ್ಮ ಅಪಜಯದ ಬಗ್ಗೆನೋ, ನೀವು ಮಾಡಿದಂಥ ತಪ್ಪಿನ ಬಗ್ಗೆನೋ, ನೀವು ಯಾವ ಹಳ್ಳದಲ್ಲಿ ಬಿದ್ದಿದ್ದೀರೋ ಅದನ್ನು ವರ್ಣಿಸಬೇಡಿ. ಅದು ನಿನ್ನ ಮಿಸ್ಟೇಕೇ ಆಗಿರ್ಬೋದು. ಡೋಂಟ್ ಟಾಕ್ ಅಬೌಟ್ ಇಟ್. ಅದ್ರ ಬಗ್ಗೆ ಮಾತಾಡಬೇಡ. ಬರೀ ಯೇಸುವೆ ಯೇಸುವೆ, ನನ್ನ ಕಥೆಯೆಲ್ಲ ನೀನು ಬದಲಾಯಿಸ್ತೀಯಪ್ಪ, ನಿನ್ನ ಕೈನಲ್ಲೆಲ್ಲ ಸಾಧ್ಯ. ಪ್ರಿಯರೇ, ಈ ಒಂದು ಸಂದೇಶ ನಿಮ್ಮೆಲ್ಲರಿಗೂ ಆಶೀರ್ವಾದವಾಗಿತ್ತೆಂಬುದಾಗಿ ನಾನು ನಂಬುವನಾಗಿದ್ದೇನೆ. ಮುಖ್ಯವಾಗಿ ಅನೇಕರು ಯಾವುದೋ ಒಂದು ಕಾರ್ಯದ ವಿಷಯವಾಗಿ, ಯಾವ್ಯಾವ ವಿಷಯದಲ್ಲಿ ಯಾರ್ಯಾರು ಪ್ರಯಾಸ ಪಟ್ಟು ನೀವು ಸೋತೋಗಿದ್ದೀರೋ, ಖಂಡಿತವಾಗಿ ದೇವರು ನಿಮ್ಗೆ ಜಯ ಕೊಡ್ತಾರೆ. ಅಂಥವರಿಗಾಗಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಅನೇಕರು ದೇವರೇ ಹೊರದೇಶಕ್ಕೆ ಹೋಗ್ಲಿಕ್ಕೆ ವೀಸಾ ಬಗ್ಗೆ ಇರ್ಬೋದು, ಅಥವಾ ದೇವರ ಆರೋಗ್ಯದ ಬಗ್ಗೆ ಇರ್ಬೋದು, ಅಥವಾ ತಂದೆಯಾದ ದೇವರ ಮಕ್ಕಳು ಮದುವೆಗಳ ಬಗ್ಗೆ ಇರ್ಬೋದು, ದೇವರೇ ಅಥವಾ ಮನೆ ತಗೊಳ್ಳೋದ್ರ ಬಗ್ಗೆ ಇರ್ಬೋದು, ಇನ್ನು ಏನಾದರೂ ಕೊಂಡ್ಕೊಳ್ಳೋದ್ರ ಬಗ್ಗೆ ಇರ್ಬೋದು. ಹೀಗೆ ಎಷ್ಟೋ ಕಾರ್ಯಗಳಲ್ಲಿ ಅವರು ಸೋಲನ್ನು ಕಂಡಿರ್ಬೋದು. ಅವರಿಗೆ ನೀ ಜಯ ಕೊಡಪ್ಪ. ನೀ ಸೋಲನ್ನ ಜಯವನ್ನಾಗಿ ಮಾರ್ಪಡಿಸುವಂಥ ದೇವರು ಜಯ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡಲ್ಲ. ನಾನು ಪಾತ್ರದಲ್ಲಿ ಈರುವಾಗಲೂ ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆನು, ಕೈ ಬಿಡೆನು.
ಕರುಣಿಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ ನನ್ನನ್ನು ಕೈ ಬಿಡನು ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು ಭಯ ಪಾಡಲಾರೆ ಸ್ವಾಮಿ ಇದ್ದಾನೆ ಬಾಲವಾಗಿ ನಿಂತು ಹರ್ಷಗೊಳ್ಳುವೆ ಸ್ವಾಮಿ ಬಿಡಲಾರ ಸ್ವಾಮಿ ನನ್ನ ಕೈ ಬಿಡನು ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದ ನಲ್ಲ ತಾ ಹೇಳಿದ ನಲ್ಲವೇ ನಾ ಕೈ ಬಿಡೆನು ನಾ ಕೈ